ನೀರು ಯಾವುದೇ ಕಾರಣಕ್ಕೂ ಸಫಿಷಿಯಂಟ್ ಆಗಲ್ಲ. ನಾಳೆ ಟ್ಯೂಬ್ ಹೊಡಿತಾರೆ, ಇನ್ನೊಂದು ಹೊಡಿತಾರೆ. ಫಸ್ಟ್ ಮೇಂಟೆನೆನ್ಸ್ ಚಾರ್ಜ್ ಮಾಡ್ಬೇಕು ಸರ್. ನೀವು ಮೇಂಟೆನೆನ್ಸ್ ಇಲ್ಲ ಇದ್ದಾಗ ನೀವು ಯಾವುದೇ ವಾಟರ್ ಸಪ್ಲೈ ಕರೆಕ್ಟ್ ಸಪ್ಲೈ ಮಾಡಕ್ಕಾಗಲ್ಲ. ಪ್ರತಿ ವರ್ಷ ನೀವು ಮೇಂಟೆನೆನ್ಸ್ ಸರ್ಕಾರಕ್ಕೆ ಬರ್ರಿ ಸರ್. ಸರಿಯಾಗಲ್ಲ. ಮುಂಚೆನೆ ಇನ್ನೂ 4 ದಿನ ಲೇಟ್ ಆಗ್ಲಿ, ಫಸ್ಟ್ ಕ್ಲೀನ್ ಮಾಡ್ಕೊಂಡೆ ಆಮೇಲೆ ನೀರು ಬಿಡೋ ವ್ಯವಸ್ಥೆ ಮಾಡಿ. ಯಾವ ಮಾಡ್ತೀರಿ? ಅದರಲ್ಲಿ ನಮ್ಮ ಸೌಡಿ ಪೇಮೆಂಟ್ ಜೀಪ್ ಮೇಂಟೆನೆನ್ಸ್ ಎರಡೂ ಅದರಲ್ಲೇ ಬರುತ್ತೆ. ಸೊ ಸೌಡೀಸ್ ಪೇಮೆಂಟಿಗೆ ನಮ್ಗೆ 62 ಲಕ್ಷ ಬೇಕಾಗ್ತದೆ. ಹಾಗಾಗಿ 5 ಲಕ್ಷ ಮಾತ್ರ ದುಡ್ಡಲ್ಲಿ ಟೆಂಡರ್ ಕರೆದು ಏಜೆನ್ಸಿ ವಹಿಸಿದೀವಿ. ಆದಷ್ಟು ಅದರಲ್ಲಿ RBC ಫುಲ್ ಬ್ಲಾಕ್ ಆಗಿದೆ, ಸ್ಟಾರ್ಟ್ ಆಗಿದೆ, ಸ್ಟಾರ್ಟ್ ಮಾಡಿ ಬಿಡಿಸ್ತೀವಿ. ಬಟ್ LBC ಗೆ ನಿಜವಾಗ್ಲೂ ಹಣ ಇಲ್ಲ ಸರ್. ಆಕ್ಚುಲಿ ದಯಮಾಡಿ ಹಣ ಇಲ್ಲ ಹೇಳ್ಬೇಡಿ. ಈಗ ನೀರಾವರಿ ಅನುದಾನ ಬೇಕೇ ಬೇಕು. ಕ್ಲಿಯರ್ ಮಾಡಿ ಕಳಿಸಿದ್ದಾರೆ. ಹೆಚ್ಚು ಅಪ್ರೋಚ್ ಕಳಿಸಿದೀವಿ. 60 ಲಕ್ಷ ಸೌಡಿ ಮೇಂಟೆನೆನ್ಸ್, ಜೀಪ್ ಮೇಂಟೆನೆನ್ಸ್, ಡೀಸೆಲ್ ಅಂತ ಹೇಳಿದ್ರೆ ಒಂದು 4 ಕ್ಲೀನ್ ಮಾಡೋದು ಹೇಳಿ ಅಲ್ಲ. 4 ಕ್ಲಿನಿಕ್ ಕೊಟ್ಟಿಲ್ಲ ಈ ವರ್ಷ. ಬಂದಿದ್ರು ಆಫೀಸ್ ಹೇಳ್ತಾ ಇಲ್ಲ ಸರ್. ದಯಮಾಡಿ ನಮ್ಮ ದಯಮಾಡಿ ತುಂಗಾ ಪ್ರಾಜೆಕ್ಟ್ ರಚನೆ ಮಾಡಿ, ನಮ್ಮ ಅಭಿವೃದ್ಧಿ ಪ್ರಾಜೆಕ್ಟ್ ರಚನೆ ಮಾಡಿಬಿಟ್ಟು ಕೆಲವು ಪ್ರತಿಯೊಂದು ಅಪ್ ಟು 12 ಕ್ಲಿಯರ್ ಇರಬೇಕು ಸರ್. ಇದು ಕುಡಿಯೋ ನೀರು ಮಾಡಿ ಡ್ಯಾಮ್ ಕಟ್ಟಿಲ್ಲ ಇನ್ನ ರೈತರಿಗೆ ಅನುಕೂಲ ಆಗಬೇಕು. ಬರೀ ಶಿವಮೊಗ್ಗ ರೈತರು ಬರೀ ರೈತರು ಏನ್ ಮಾಡಕಲ್ಲಿ ನಾಳೆ ನಂಬಿಕೊಂಡಿರ್ತಕ್ಕಂಥವ್ರು ಇದನ್ನು ಅಪ್ ಟು 12 ನಿರಂತರ 2 ನೀರು ಯಾಕೆಂದ್ರೆ ಕೊಳಚೆ ಬಿಡ್ತಾರೆ. ನಮ್ಮ ರೈತರಿಗೆ ಎಲ್ಲ ಪ್ರತಿಯೊಂದು ತಂದು ಅಲ್ಲಿಗೆ ಬಿಡ್ತಾರೆ. ರಾಜಕಾಲುವೆ ಎಲ್ಲ ಬಿಡ್ತಾರೆ. ಅದು ನದಿ ಆಗಿಲ್ಲ, ರಾಜಕಾಲುವೆ ನಗರದ ಕೊಳಚೆ ನೀರು ಮಾಡಿದ್ರೆ ನೀವು ದಯಮಾಡಿ ಕಾರ್ಪೊರೇಷನ್ ಕಂಪ್ಲೇಂಟ್ ಲಾಟ್ ಮಾಡಿಸೋದನ್ನ ತುಂಬಾ ಅಭಿಯಾನ ಆಯ್ತು. ಅವು ಎಷ್ಟು ಮಾಡಿ ಅವ್ರನ್ನ ಸಕದ ಗೊತ್ತಿಲ್ಲ. ಒಂದು ಭಾಗ ದಯಮಾಡಿ ನೀವೊಂದು ಕೇಸ್ ಫೈಲ್ ಮಾಡಿ ಸರ್. ಇವ್ರಿಗೆ ಮುಂಚೆ ಮಾಡಿದ್ರೆ ಟ್ಯಾಕ್ಸ್ ಕಳಿಸಿದ್ರೆ ಎಲ್ಲ ಕಳಿಸಿದ್ದಾರೆ. ಪ್ರತಿಯೊಂದು ನಗರ ಯೂನಿಟ್ ಯಾಕೆ ಬೇಕು ಕೊಳೆಲ್ಲ ತಂದು ಅಡಿಕೆ ಅದೇ ಉದ್ದೇಶಕ್ಕೆ ದಯಮಾಡೋದು ಮಾಡಿ. ಅದು ಮಾಡಬೇಕು. ನೀವು ಕನಿಷ್ಠ ತಕ್ಷಣ ತುಂಗಾ ಪ್ರಾಜೆಕ್ಟ್ ರಚನೆ ಆಗಬೇಕು. ಸರ್ಕಾರ ಹೇಳುದು ತುಂಗಾ ಪ್ರಾಜೆಕ್ಟ್ ರಚನೆ ಆಗೋ ಅಭಿವೃದ್ಧಿಗೆ ಹಣ ಇರುತ್ತೆ. ವರ್ಷ LBCಗೆ ಒಂದು 25 ಲಕ್ಷ ಕೇಳಿದ್ವಿ ಗ್ರಾಂಟ್. ಕೋಟಿ ಕನಿಷ್ಠ ಎಲ್ಲ ರಿಪೇರಿ ಆಗಲ್ಲ. ನೀವು 25-30 ಲಕ್ಷ ಅದರಲ್ಲಿ ಅರ್ಧ ಕೆಲಸ ಆಗಲ್ಲ. 35 ಕಿಲೋಮೀಟರ್ ಮಾತ್ರ ಮಾಡಕ್ ಬರುತ್ತೆ. ಮುಂದೆ ನಮ್ಮ ಸಿಸಿ ರಸ್ತೆ ಕೋಟಿ ರೂಪಾಯಿ ಲಕ್ಷ ಎಸ್ಟಿಮೇಟ್ ಮಾಡಿ ಕಳಿಸಿದೀವಿ. ಮೇಲೆ ಕಳಿಸಿ 2 ತಿಂಗಳ ಮೇಲಾಯ್ತು, ಯಾವ್ದು ಅನುದಾನ ಬಂದಿಲ್ಲ. ನೋಡೋಣ, ಇವಾಗ ಅಪ್ರೂವ್ ಆದ್ರೂ ಬೇಗ ಮಾಡುತ್ತೆ. ನಾವು ಸಹ MLA ಭೇಟಿ ಮಾಡಿ ಉಸ್ತುವಾರಿ ಸಚಿವರನ್ನ ಭೇಟಿ ಮಾಡಿ ನೋಡು ಆದಷ್ಟು ಒಂದು ತುಂಗಾ ಪ್ರಾಧಿಕಾರ ರಚನೆ ಆಗಬೇಕು. ಒಂದು ರಚನೆ ಆಗಕ್ಕೆ ನಿರಂತರ ಅನುದಾನ ಮೀಸಲಿಟ್ರೆ ಕೆಲಸ ಆಗಲ್ಲ ಸರ್. ಎಲ್ಲ ಕಡೆ ನೀರು ಬಿಡಬೇಕು. ಪ್ರತಿ ಯೋಜನೆ ಈಗ ಬೆಳಕಟ್ಟಿ ಹತ್ರ ಈ ಕೆಲಸ ಮಾಡಕ್ಕೆ ಈಗ ಕಾಂಟ್ರಾಕ್ಟರ್ ಈಗ ಅಲ್ಲ 1.5 ತಿಂಗಳು ಈಗ ಏನ್ ಮಾಡಿದ ಕಾಂಟ್ರಾಕ್ಟರ್. ಈಗ ನೀರು ಬಿಡುವ ಕಾಂಟ್ರಾಕ್ಟರ್ ಇವತ್ತು ಬಂದು ಗೇಟ್ ಹಾಕಿ ಗಂಟೆ ಹಾಕಿ ನೀರು ಇಸ್ಕೊಂಡಲ್ಲಿ ಏನ್ ಮಾಡ್ಬೇಕು.